ಅಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್ ಫುಲ್ಲು ಎಲ್ಲ ಕಡೆ ಕೂಡ ಜಾಬ್ ಆಪರ್ಚುನಿಟಿ ತುಂಬ ಕಮ್ಮಿ ಇದೆ. ಆಮೇಲೆ ಜಾಬ್ ಇಂಟರ್ವ್ಯೂ ಕೊಟ್ಟರೆ ತಿಂಗಳ ಪೂರ್ತಿ ಇಂಟರ್ವ್ಯೂ ಕೊಟ್ಟರು ಸೆಲೆಕ್ಟ್ ಆಗೋದು ತುಂಬ ಕಷ್ಟ ಇದೆ. ಸೊ ನಮ್ಮ ಫ್ಯೂಚರ್ನ ನಾವು ಈಗಲೇ ಒಂದು ವಿಷನ್ ಇಟ್ಕೊಂಡು ಯೋಚನೆ ಮಾಡಿದ್ರೆ ಕೆಲಸ ತಿರ್ಗಾ ಒಬ್ಬರು ಕೆಳಗಡೆ ಕೆಲಸ ಮಾಡ್ಕೊಂಡು ಮಾಡೋದು ತಿರ್ಗಾ ಕಷ್ಟ ಇದೆ. ನಮ್ಮ ಜನ್ರೇಷನ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ನೀವೇ ನೋಡ್ದಿದ್ದಂಗೆ ಬೇರೆ ಆಕ್ಟಿವಿಟೀಸಲ್ಲಿ ಹಾಳಾಗ್ಬಿಟ್ಟಿರ್ತಾರೆ. ಸೊ ಅದು ಬಿಟ್ಟು ನಾವು ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ತೀವಿ, ಅದರಿಂದನೇ ನಾವು ಏನೋ ಒಂದು ಮಾಡ್ಬೋದಲ್ವಾ ಅಂತ ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೂ ಯೂಸ್ ಮಾಡ್ಕೊಬೇಕು. ನಂದು ಈಗ BCA ಕಂಪ್ಲೀಟ್ ಆಯಿತು, ಅವನದು MCA ಫಸ್ಟ್ ಇಯರ್ ಓದ್ತಿದ್ದಾನೆ. ನಂದು ಈಗ ಜಸ್ಟ್ ಪಾಸ್ಔಟ್ ಆಗಿರೋ ಬ್ಯಾಚ್ ನಾನು BCA ಕಂಪ್ಲೀಟ್ ಆಗಿ. ಹಾಗಿದ್ರೆ ನೀವು ಸ್ಟೂಡೆಂಟ್, ಹೌದು, ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇಷ್ಟು ಬೇಗ ಬಿಸ್ನೆಸ್ ಬರಕ್ಕೆ ರೀಸನ್ ಏನು ಅಂದ್ರೆ ಬೇಗ ಮುಂದೆ ಬರಬೇಕು ಅಂತ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅನ್ನೋದು ಒಂದು ಏಮಿತ್ತು ಅಷ್ಟೇ ಬಿಡಿ. ನಮಸ್ಕಾರ ಕರ್ನಾಟಕ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ಕಿಚನ್ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಗಲು ರಾತ್ರಿ ಎನ್ನದೆ ದಣಿವು ನಿದ್ರೆಯನ್ನು ನೋಡದೆ ಹಗಲಿರುಳು ದುಡಿದು ಬಂದಂತ ಹಣದಲ್ಲಿ ಮಕ್ಕಳು ಚೆನ್ನಾಗಿ ಓದಲಿ ಅಂತ ತುಂಬಾನೇ ಕಷ್ಟಪಟ್ಟರೂ ಕೂಡ ಎಷ್ಟೋ ಮಕ್ಕಳಿಗೆ ಅದರ ಪರಿವೇ ಇಲ್ಲದಂತೆ ದಿನವಿಡೀ ಮೋಜು ಮಸ್ತಿ ಅಂತ ಕಾಲ ಕಳೆಯೋರೇ ಹೆಚ್ಚು. ಈ ಮಧ್ಯೆ ಇಲ್ಲೊಂದಿಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಪೋಷಕರಿಗೆ ಹೊರೆಯಾಗದೆ ತಾವೇ ದುಡಿದು ತಮಗೆ ಬೇಕಾದ ಹಣವನ್ನು ತಾವೇ ಸಂಪಾದಿಸಿಕೊಂಡು ಜೊತೆಗೆ ಓದಿನಲ್ಲೂ ಕೂಡ ಮುಂದೆ ಇರೋದಲ್ಲದೆ ನಮ್ಮ ಸಮಾಜದ ಬಗ್ಗೆಯೂ ತಮ್ಮಲ್ಲಿರುವ ಕಳಕಳಿಯಿಂದ ಒಳ್ಳೆಯದಾಗಬೇಕೆಂದು ತುಂಬಾನೇ ಶ್ರಮ ಪಡುತ್ತಿದ್ದಾರೆ. ಇವರ ಸ್ನೇಹ ಕೇವಲ ಮೋಜು ಮಸ್ತಿಗಲ್ಲದೆ ತಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳಲು ಬಳಸಿಕೊಂಡು 4 ಜನಕ್ಕೆ ಮಾದರಿಯಾಗೋ ರೀತಿ ಬದುಕುತ್ತಿದ್ದಾರೆ. ಇವರ ಶ್ರಮದ ಕಥೆಯನ್ನು ಕೇಳಲು ನಾವಿಂದು ಬಂದಿದ್ದು ಬೆಂಗಳೂರಿನ ಸಮೀಪ ನೆಲಮಂಗಲಕ್ಕೆ. ಬನ್ನಿ ಅವರ ವಿದ್ಯಾರ್ಥಿ ಜೀವನದ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೇಘನಾ ಅಂತ. ಓಕೆ ಮೇಘನಾ ಅವರು, ಇದು ಸ್ಟಾರ್ಟ್ ಮಾಡಿದ್ದು ಯಾವಾಗ, ಹೇಗೆ ಶುರುವಾಯಿತು? ಇದು ಶುರುವಾಗಿದ್ದು ಬಂದು December 10th 2023 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ನಾವು ಅಂದರೆ ರೀಲ್ಸ್ ಶೇರ್ ಮಾಡಬೇಕಾದ್ರೆ ಯಾರ್ದೋ ಒಬ್ರದ್ದು ವಿಡಿಯೋ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಓಕೆ, ಅಂದರೆ ಯಾವ ಥರ ವಿಡಿಯೋ, ಏನು ಅಂದರೆ ರೀಲ್ಸಲ್ಲಿ ಯಾರೋ ಅವರು ಫ್ರೆಂಡ್ಸ್ ಅನ್ಸುತ್ತೆ ಮೇ ಬಿ, ಅಂದರೆ ನಾವು ಆ ಥರ ಸ್ಟಾರ್ಟ್ ಮಾಡೋಣ ಅಂತ ಅವ್ನನ್ನ ಕೇಳ್ದ, ಅವ್ನು ರೀಲ್ಸ್ ಶೇರ್ ಮಾಡಿ. ಸೊ ನಾನು ಅಗ್ರಿ ಮಾಡಿದೆ, ಮನೇಲೆಲ್ಲ ಕೇಳಿದ್ವಿ. ಸೊ ಮನೇಲೆಲ್ಲ ಒಪ್ಕೊಂಡ್ರು. ಅಂದರೆ ನಾವು ಅವರಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಹೇಗೆ ಏನು ಅಂತ. ಸುಮ್ಮನೆ ಮನೇಲಿ ರ್ಯಾಂಡಮ್ ಆಗಿ ಹೇಳ್ಬಿಟ್ರೆ ಅವರು ಯಾವುದಕ್ಕೂ ಒಪ್ಕೊಳ್ಳಲ್ವಲ್ಲ. ಸೊ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಏನು ಮಾಡ್ತಾ ಇದೀವಿ ಏನು ಅಂತ. ಅಲ್ಲಿಂದ ಅವ್ರು ಒಪ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಫಸ್ಟ್ ನಾವು ಚಿಕ್ಕದಾಗಿ ಟೆಂಟ್ ಹಾಕೋತಾ ಇದ್ವಿ, ಅದಾದ್ಮೇಲೆ 6th ಮಂತಿಗೆ ಕಾರ್ಟ್ ಮಾಡಿಸ್ಕೊಂಡಿದ್ವಿ. ಓಕೆ, ಯಾವ ಲೊಕೇಶನ್ ಅಲ್ಲಿ ಮಾಡ್ತಾ ಇದ್ವಿ? ಮೊದಲು ಇದೇ ಲೊಕೇಶನ್ ಅಲ್ಲಿ ಮಾಡ್ತಾ ಇದ್ವಿ, ಸೇಮ್ ಲೊಕೇಶನ್ ಮಾಡ್ತಾ ಇದ್ವಿ. ಇವಾಗಲೂ ಇದೆ ಲೊಕೇಶನ್. ಓಕೆ, ಡಿಸೆಂಬರ್ ಅಂತಂದ್ರೆ ಇವಾಗ ಆಯ್ತು, ಇನ್ನೊಂದು 7-8 ಮಂತ್ಸ್, ಇವಾಗ 9 ಮಂತ್ಸ್ ರನ್ನಿಂಗ್ ಆಲ್ಮೋಸ್ಟ್. ಸೊ ಹೇಗಿದೆ ರೆಸ್ಪಾನ್ಸ್ ನಿಮಗೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಇನ್ನೂ ಜನಕ್ಕೆ ಇನ್ನೂ ತಲುಪಿಲ್ಲ. ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಷ್ಟು ಗೊತ್ತಿಲ್ಲ. ಸೊ ಮೇ ಬಿ ವಿಡಿಯೋಸ್ ಇಂದ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸ್ಟಾರ್ಟ್ಅಪ್ ಅಂದ್ರೆ ಏನು ನಿಮ್ದು, ಇದು ಸ್ಟಾರ್ಟ್ಅಪ್ ಅಂದ್ರೆ ನಾವು ಇನ್ನ ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡಿದಲ್ವ, ಸೊ ಅದರಿಂದ ಸ್ಟಾರ್ಟ್ಅಪ್ ಅಂತ ನೇಮ್ ಇಟ್ಕೊಂಡಿದ್ರೆ. ಏನು ನಿಮ್ಮಲ್ಲಿ ಏನು ಸಿಗುತ್ತೆ ಸ್ಟಾರ್ಟ್ಅಪ್ ಅಲ್ಲಿ? ನಮ್ಮಲ್ಲಿ ಮೋಮೋಸ್ ಸಿಗುತ್ತೆ, ಪಾಸ್ತಾ, ಪೊಟೆಟೊ ಟ್ವಿಸ್ಟರ್, ಮತ್ತೆ ಬರ್ಗರ್, ಸ್ಯಾಂಡ್ವಿಚ್, ಮತ್ತೆ ವೆಜ್ ನಗೆಟ್ಸ್. ಓಕೆ, ಸೊ ನೀವು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದಕ್ಕೆ ನೀವು ಸ್ಟಾರ್ಟ್ಅಪ್ ಅಂತ ನೇಮ್ ಇಟ್ಟಿದ್ದೀರಾ ಅಷ್ಟೇ. ಸೊ ಎಲ್ಲ ಮೋಮೋಸ್ ಈ ತರ ನಾರ್ಮಲ್ ಅನ್ನೇ ಈ ತರ ಫುಡ್ ನಿಮ್ಗೆ ಸಿಗೋದು. ಓಕೆ, ನೀವು ಏನ್ ಮಾಡ್ಕೊಂಡಿದ್ದೀರಾ? ಎಜುಕೇಶನ್ ಏನು? ನಂದು ಈಗ BCA ಕಂಪ್ಲೀಟ್ ಆಯಿತು, ಅವನದು MCA ಫಸ್ಟ್ ಇಯರ್ ಓದ್ತಿದ್ದಾನೆ. ನಂದು ಈಗ ಜಸ್ಟ್ ಪಾಸ್ಔಟ್ ಆಗಿರೋ ಬ್ಯಾಚ್ ನಾನು BCA ಕಂಪ್ಲೀಟ್ ಆಗಿ. ಹಾಗಿದ್ರೆ ನೀವು ಸ್ಟೂಡೆಂಟ್, ಹೌದು, ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇವಾಗ ಅಂದ್ರೆ ರಿಸಲ್ಟ್ ಬಂದಿಲ್ಲ, PGCET ಇದು, ಸೊ ವೇಟ್ ಮಾಡ್ತೀವಿ. ಓಕೆ, ನೀವು ನಿಮ್ಮ ಫ್ರೆಂಡ್ ಇಬ್ರು ಸೇರಿ ಇದನ್ನ ಸ್ಟಾರ್ಟ್ ಮಾಡಿದ್ದೀರಾ ಆಗಿದೆ ಫೈನಲಿ. ಓಕೆ, ಅವ್ರೇನು ಎಜುಕೇಶನ್ ಆಗಿದೆ? ಅವನು MSc ಫಸ್ಟ್ ಇಯರ್ ಮಾಡ್ತಿದ್ದಾನೆ ಇವಾಗ. ಓಕೆ, ಇವಾಗ ಎಜುಕೇಶನ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದೀರಾ, ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಇದನ್ನು? ಅಂದ್ರೆ ಇದು ಬೆಳಗ್ಗೆಯಿಂದ
ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆಲ್ಮೋಸ್ಟ್ ಡಿಗ್ರೀಸ್ ಎಲ್ಲ ಮಧ್ಯಾಹ್ನಕ್ಕೆ ಮುಗ್ದೋಗ್ಬಿಡುತ್ತೆ. Okay. ಅಂದ್ರೆ ಟೈಮ್ ಇರುತ್ತೆ. ಅಗ್ರಿ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಇವಾಗ. ಹೌದು, education ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ಇದಕ್ಕೆಷ್ಟು ಕೊಡ್ತೀವೋ ಅದಕ್ಕಿಂತ ಇದಕ್ಕೆ 30% ಕೊಟ್ರೆ ಅದಕ್ಕೆ ನಾವು 70% ಕೊಡ್ತಾ ಇದ್ದೀವಿ. ಓಕೆ, ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಅಲ್ಲಿ ಓದೋದೇ ದೊಡ್ಡ ಇದಾಗಿರುತ್ತೆ. ಅದನ್ನ ಮೇಂಟೈನ್ ಮಾಡಬೇಕು, ಅಲ್ಲಿ ಸ್ಟಡೀಸ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಅದ್ರ ಜೊತೆಗೆ ನೀವು ಈಗ ಆಲ್ರೆಡಿ ಇಷ್ಟು ಬೇಗ ಬಿಸ್ನೆಸ್ ಬರಕ್ಕೆ ರೀಸನ್ ಏನು? ರೀಸನ್ ಏನು ಅಂದರೆ ಬೇಗ ಮುಂದೆ ಬರಬೇಕು ಅಂತ, ಅಂದರೆ ಇಂಡಿಪೆಂಡೆಂಟ್ ಆಗಿರಬೇಕು. ಫ್ಯಾಮಿಲಿನೇ ನಂಬ್ಕೊಂಡಿರೋದಕ್ಕಿಂತ ನಮಗೆ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅನ್ನೋದು ಒಂದು ಏಮಿತ್ತು ಅಷ್ಟೇ ಇದ್ರಿಗೆ. ಓಕೆ, ನಿಮ್ಮದು ಮೂಲತಃ ಯಾವ ಊರು? ಅಂದರೆ ನೀವು ಬ್ಯಾಂಗ್ಳೂರವ್ರೇನ? ಲೋಕಲ್ ಇಲ್ಲೇ ಅವರೇ, ನೆಲಮಂಗಲ ಪ್ರಾಪರ್. ನಮ್ಮ ನೆಲಮಂಗಲ. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಸಪೋರ್ಟು ಚೆನ್ನಾಗಿದೆ. ಅವ್ರ ಸಪೋರ್ಟಿಂದನೇ ನಾವು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಗಮನ ಬೇರೆ ಕಡೆ ಆಗುತ್ತೆ. ಇಷ್ಟು ಬೇಗ ನೀವು ಸ್ಟಾರ್ಟಿಂಗ್ ಅವರು ಹೇಳಿದ ತಕ್ಷಣನೇ ಅಗ್ರಿ ಮಾಡಿಲ್ಲ. ಅವರು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ದುಡ್ಡು ನೋಡ್ಬಿಟ್ರೆ ನೀವು ನೆಕ್ಸ್ಟ್ ಓದಲ್ಲ ಅನ್ನೋದು ಅವ್ರ ಮೈಂಡಲ್ಲೂ ಒಂದಿತ್ತು. ಬಟ್ ಆದರೂ ನಾವು ಅವರಿಗೆ ಎಲ್ಲ ಹೇಳಿ, ಅಂದರೆ ನಾವು ಇದಕ್ಕೆ ಎಷ್ಟು ಟೈಮ್ ಕೊಡ್ತೀವೋ ಅದಕ್ಕೂ ಅಷ್ಟೇ ಟೈಮ್ ಕೊಡ್ತೀವಿ ಅಂತೆಲ್ಲ ಹೇಳಿ ಅವರಿಗೆ, ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅವರಿಗೆ ಒಪ್ಸೋಕ್ಕೆ ಟೈಮ್ ಆಯಿತು. ಓಕೆ, ಹಂಗೆ ನಾನು ಅದಕ್ಕೆ ಕೇಳಿದ್ದು. ಯಾಕಂತಂದ್ರೆ ಈಗಿನ ನಾವೇ ತಗೊಂಡ್ರು, ತಂದೆ ತಾಯಿ ಯಾರೇ ಆದ್ರೂ ಓದ್ತಾ ಇದ್ದಾರೆ ಎಜುಕೇಶನ್ ಅಂತಂದ್ರೆ ಅದ್ರ ಕಡೆ ಗಮನ ಇರಲಿ, ಮುಗಿಲಿ. ಯಾಕಂದ್ರೆ ನೀವು ಟೈಮ್ ಕೊಡೋಕ್ಕಾಗಲ್ಲ ಎಜುಕೇಶನ್ಗೆ, ಇದಕ್ಕೆ ಅಂತಾರೆ. ಸೊ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ? ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡ್ತೀರಾ ಈ ಸಿಚುವೇಶನ್? ಅದೇ ಮಾರ್ನಿಂಗ್ ಇಂದ ಮಧ್ಯಾಹ್ನವರೆಗೂ ಕಾಲೇಜ್ ಇರುತ್ತೆ. ಕಾಲೇಜ್ ಮುಗಿಸ್ಕೊಂಡು ಬರ್ತೀವಿ. ಕಾಲೇಜ್ ಮುಗಿಸ್ಕೊಂಡು ಬಂದು ಒನ್ ಅವರ್ 1-2 hour ಗ್ಯಾಪ್ ಇರುತ್ತೆ. ಗ್ಯಾಪಲ್ಲಿ ಇಲ್ಲಿಗೆ ಏನು ಬೇಕೋ ಅದು ನಾವು ಮಾಡಿಕೊಂಡು ಆರಾಮಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಮ ಫ್ರೆಂಡ್ಶಿಪ್ ಹೇಗೆ ಮೇಡಮ್? ಅಂತಂದ್ರೆ ಈಗ ನಮ್ಮ ಫ್ರೆಂಡ್ಶಿಪ್ ಬಂದು ಮ್ಯೂಚುವಲ್ ಫ್ರೆಂಡ್ಸ್. ನನಗೆ ಯಾರು ಫ್ರೆಂಡ್ಸ್ ಇದ್ರು ಅವನಿಗೂ ಅವ್ರ ಫ್ರೆಂಡ್ಸ್ ಇದ್ರು. ಸೊ ನನ್ನ ಫ್ರೆಂಡ್ಸಿಂದ ಹಂಗೆ ಮ್ಯೂಚುವಲ್ ಫ್ರೆಂಡ್ಸಿಂದ ನಮಗೆ ಫ್ರೆಂಡ್ಸ್ ಆಗಿದ್ದವರು. ಓಕೆ, ಯಾಕಂತಂದ್ರೆ ಫ್ರೆಂಡ್ಸೇ ಆಗಲಿ ಏನೇ ಆಗಲಿ ಒಂದು ಬಿಸ್ನೆಸ್ ಅಂತ ಬಂದಾಗ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದ್ಬಿಡುತ್ತೆ. ಯಾಕಂದ್ರೆ ಅದನ್ನೆಲ್ಲ ನೀವು ಹೇಗೆ ಶೇರ್ ಮಾಡ್ತೀರಾ? ನಮ್ಮಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬಂತು, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನು ನಾವು ನೋಡಿದ್ವಿ. ಅದು ಹಂಗೆ ಅಂದರೆ ಜಾಸ್ತಿ ಕ್ಯಾರಿ ಮಾಡ್ಕೊಂಡು ಹೋಗದೆ ಅಲ್ಲೇ ಸಾರ್ಟ್ ಔಟ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ವಿ. ಯಾರ ಮೈಂಡಲ್ಲಿ ಈ ಬಿಸ್ನೆಸ್ ಪ್ಲಾನ್ ಮಾಡಿದ್ದು? ಯಾಕಂದ್ರೆ ಈ ಕಾರ್ಡ್ ಡಿಸೈನ್ ಎಲ್ಲ ಒಂಥರ ತುಂಬಾ ಚೆನ್ನಾಗಿದೆ. ಕಾರ್ಡ್ ಡಿಸೈನ್ ಕ್ರೆಡಿಟ್ಸ್ ಅವನಿಗೆ ಹೋಗ್ಬೇಕು. ಇದೆಲ್ಲ ಅವನೇ ಮಾಡ್ಕೊಂಡಿದ್ದು. ಬಟ್ ನನಗೆ ಅವಾಗ ನಾನು ಫೈನಲ್ ಇಯರ್ ಇರೋದ್ರಿಂದ ನನಗೆ ಪ್ರಾಜೆಕ್ಟು ಕಾಲೇಜು ಅಂತ ತುಂಬ ಬ್ಯುಸಿ ಇದೆ. ಆ ಟೈಮಲ್ಲೆಲ್ಲ ಅವನೇ ನೋಡ್ಕೊಂಡಿದ್ದು. ಇದೆಲ್ಲ ಕ್ರೆಡಿಟ್ಸ್ ಅವನಿಗೆ. ಆ್ಯಕ್ಚುಲಿ ನೀವು ಆಲ್ರೆಡಿ ಸ್ಟೂಡೆಂಟ್. ಸೊ ಈಗ ಫೈನಾನ್ಷಿಯಲಿ ಅಂತ ಬರುತ್ತೆ. ಈಗ ಒಂದ್ಸಲ ನೀವು ಪ್ಲಾನ್ ಮಾಡ್ತೀರಾ ಎಲ್ಲ ಮಾಡಬೇಕು ಅಂತ. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? ಹೇಗೆ ಮಾಡ್ಕೊಂಡ್ರಿ? ಇದಕ್ಕೆಲ್ಲ ಸ್ಟಾರ್ಟಿಂಗ್ ಇನ್ವೆಸ್ಟ್ ನಾವು ನಮ್ಮ ಪೇರೆಂಟ್ಸ್ ಕಡೆಯಿಂದನೇ ತಗೊಂಡಿದ್ದು. ಪೇರೆಂಟ್ಸ್ ಕಡೆಯಿಂದನೇ ತಗೊಂಡಿದ್ದು. ಸ್ಟಾರ್ಟಿಂಗ್ ಬಂದು ನಾವು ಅರೌಂಡ್ 80K ಒಳಗಡೆನೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವು ಕಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಕಾರ್ಟ್ ಬಂದು ಮೇಲೆ ಆಯಿತು ಅಂತ ಹೇಳ್ಬೋದು. ಓಕೆ, ಸೂಪರ್. ತುಂಬ ಚೆನ್ನಾಗಿದೆ. ತುಂಬ ಡಿಸೈನ್ ಕೂಡ ಚೆನ್ನಾಗಿ, ಅಂದರೆ ನಿಮ್ಮದೇ ಎಲ್ಲ ಡಿಸೈನ್ ಕೂಡ ಕಂಪ್ಲೀಟ್ ಎಲ್ಲ ನೀವೇ ಮಾಡಿಸ್ಕೊಂಡು? ಎಲ್ಲ ಡಿಸೈನ್ ನಾವೇ ಮಾಡಿಸ್ತೀವಿ. ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಲಿಸ್ಟು ನಿಮ್ಮಲ್ಲಿ ಏನೇನು ಫುಡ್ ಸಿಗುತ್ತೆ ಲಿಸ್ಟ್? ಮೋಮೋಸ್, ಪಾಸ್ತಾ, ಪೊಟೆಟೊ ಟ್ವಿಸ್ಟರ್, ವೆಜ್ ನಗೆಟ್ಸ್, ಸ್ಯಾಂಡ್ವಿಚ್, ಬರ್ಗರ್. ಓಕೆ, ಪ್ರೈಸ್ ವೈಸ್ ಇದು ಅಂದರೆ ಏನೇನು ಲಿಸ್ಟ್, ಏನೇನು ಪ್ರೈಸಿಂದ ಸ್ಟಾರ್ಟ್? ಪ್ರೈಸ್ ಬಂದು ಪೊಟೆಟೊ ಟ್ವಿಸ್ಟರ್ 50, ಪಾಸ್ತಾ 40, ಸ್ಯಾಂಡ್ವಿಚ್ 80, ಬರ್ಗರ್ 99, ವೆಜ್ ನಗೆಟ್ಸ್ 80. ಇಬ್ರು ಪಾರ್ಟ್ನರ್ಸ್ ಅಲ್ವಾ? ಸೊ ಅದರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ, ಒಂದು ಲಾಸೇ ಆಗ್ಬೋದು. ಅದನ್ನೆಲ್ಲ ನೀವು ಹೇಗೆ ಶೇರ್ ಮಾಡ್ತಿದ್ದೀರಾ? ಯಾಕಂತಂದ್ರೆ ದುಡ್ಡು ಏನು ಬೇಕಾದ್ರೂ ಪ್ರಾಫಿಟ್ ಬಂದ್ರು ಹಂಗೆ ಸೇಮ್ ಹೆಂಗ್ ಶೇರ್ ಮಾಡ್ಕೋತೀವೋ ಹಂಗೆ ಶೇರ್ ಮಾಡ್ಕೋತೀವಿ. ಲಾಸ್ ಬಂದ್ರು ಇಬ್ರು ತಗೋತೀವಿ. ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ನಾವಿಬ್ರು ಜೊತೆಲೇ ಇರ್ತೀವಿ. ನನಗೆ ಗೊತ್ತಿರುತ್ತೆ ಆಯ್ತೋ ಆಗಿಲ್ವೋ. ಅವನಿಲ್ಲ ಅಂದ್ರೆ ನಾನಿಲ್ಲ ಅಂದ್ರೆ ಅವ್ನಿಗೆ ಗೊತ್ತಿರುತ್ತೆ, ಅವನಿಲ್ಲ ಅಂದ್ರೆ ನನಗೆ ಗೊತ್ತಿರುತ್ತೆ. ಹೌದು. ಸೊ ಇಬ್ರು ಜೊತೆಲೇ ಇರ್ತೀವಲ್ಲ, ಇಬ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಆಯ್ತಾ ಇಲ್ವಾ ಅನ್ನೋದೇನು ಅಂತ ನಮಗೆ ಗೊತ್ತಿರುತ್ತೆ. ಸೊ ಅಡೇದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಎಷ್ಟೋ ಬಿಸ್ನೆಸ್ಗಳು ಪಾರ್ಟ್ನರ್ಸಿಂದ ಶುರುವಾಗುತ್ತೆ. ಬೆಳೀತಾ ತುಂಬ ಚೆನ್ನಾಗಿ ಬೆಳೆದಾಗ ಅದು ಶುರುವಾಗದೆ ದುಡ್ಡಿಂದಾನೇ ಬೇರೆ ನಮಗೂ ತುಂಬಾ ಜನ ಹೇಳಿದ್ರು, ಅಂದ್ರೆ ಲೈಕ್ ಅಮೌಂಟ್ ಅಲ್ಲೆಲ್ಲ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಅಂತ ಹೋಗಿದ ತಕ್ಷಣ, ಫ್ರೆಂಡ್ಸ್ ಅಂದ್ರೆ ಒಂದ್ ಕಡೆ ಇರುತ್ತೆ, ಬಿಸ್ನೆಸ್ ಅಂತ ಹೋಗಿದ ತಕ್ಷಣ ಇನ್ನೊಂದ್ ತರ ಇರುತ್ತೆ. ಫ್ರೆಂಡ್ಶಿಪ್ ಬೇರೆ ತರನೇ ಇರುತ್ತೆ ಅಂತ.
ಸೊ ನಮ್ಮಲ್ಲೂ ಅದೆಲ್ಲ ಬಂತು, ಅದನ್ನೆಲ್ಲ ನಾವು ಸಾರ್ಟ್ ಔಟ್ ಮಾಡಿಕೊಂಡು ಅದಕ್ಕೆ ಕೇಳ್ತಾ ಇರೋದು, ನಿಮ್ಮ ಪ್ರಕಾರ ಫ್ರೆಂಡ್ ಅಂದ್ರೆ ಏನು, ಯಾವ ಬಾಂಡಿಂಗ್ ಇದ್ರೆ ಯಾವ ತರ ನಡೆಸ್ಕೊಂಡು ಹೋಗ್ಬೋದು? ಫ್ರೆಂಡ್ ಅಂದರೆ ಎಲ್ಲ ಕಷ್ಟ ಟೈಮಲ್ಲೂ ಇರ್ತಾರೆ ಅನ್ನೋದು ಇರ್ತಾರೆ. ಬಿಸ್ನೆಸ್ಸಿಗೆ ಬಂದಿದ ತಕ್ಷಣ ಇರಲ್ಲ ಅಂತ ಏನಿಲ್ಲ, ಇರ್ತಾರೆ. ಬಟ್ ಇಲ್ಲಿರೋವಾಗ ಹೆಂಗಿರ್ಬೇಕು ಹಂಗಿರ್ತಾರೆ. Understanding main important. ಮೇನ್ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಏನಾದ್ರು ನಡೀತಾ ಇದೆಯಾ? ಹೌದೌದು. ಏನ್ ಇನ್ ಫ್ಯೂಚರ್ ಅಂದ್ರೆ ನೀವೇನಾದ್ರೂ ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ನಾವು ಇವಾಗ ಸದ್ಯಕ್ಕೆ ಸ್ಟಾರ್ಟಪ್ ಅಂತಾನೆ ಇಟ್ಕೊಂಡು ಇನ್ನೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇನು ಅಂದರೆ ಗ್ರಾಸರಿ ಡೆಲಿವರಿ ಮಾಡೋದು. ಅಂದರೆ ನಾವು 5 to 6 ಕಿಲೋಮೀಟರ್ಸ್ ನೆಲಮಂಗಲ, ಅರೌಂಡ್ ನೆಲಮಂಗಲ 5 to 6 ಕಿಲೋಮೀಟರ್ಸ್ ಅವ್ರು ಏನೇ ಆರ್ಡರ್ ಅಂದರೆ ನಮ್ಮ ವೆಬ್ಸೈಟಲ್ಲಿ ನಮ್ಮ ಆ್ಯಪಲ್ಲಿ ಏನೇನು ಅವೈಲೇಬಲ್ ಇರುತ್ತಾ ಅದನ್ನು ಅವರು ಆರ್ಡರ್ ಮಾಡಿದ್ರೆ ನಾವು ಅದನ್ನು ತೊಗೊಂಡೋಗಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಇವಾಗ ಮೇನ್ ಇರೋದು ಇಂಟೆನ್ಷನ್ ಅದನ್ನು ಗ್ರೋ ಮಾಡಬೇಕು. ಈ ಸ್ಟಾರ್ಟಪ್ನ ಹೆಂಗೆ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀವೋ ಅದನ್ನು ಅಲ್ಲಿವರೆಗೂ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಏಮ್ ಇದೆ. ಸೊ ಇದಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೋ ಅದಕ್ಕೂ ಹಂಗೆ ಸಪೋರ್ಟ್. ಓಕೆ, ನಿಮ್ದೇ ಆದಂತ ಒಂದು ಆ್ಯಪ್ ಇದೆ ಸ್ಟಾರ್ಟ್ಅಪ್. ಅದರಲ್ಲಿ ವೆಜಿಟೇಬಲ್ ಎಲ್ಲ ಆರ್ಡರ್ ವೆಜಿಟೇಬಲ್, ಫ್ರೂಟ್ಸ್ ಮತ್ತೆ ಡೈಲಿ ನೀಡ್ಸ್ ಗ್ರಾಸರೀಸ್ ಎಲ್ಲ ಏನೇನ್ ಬೇಕೋ ಅದೆಲ್ಲ ಅವೈಲೇಬಲ್. ಸ್ಟಾರ್ಟ್ಅಪ್ ಅಂತ ಒಂದು ಟೀಮ್ ಇದೆ, ಆ ಟೀಮ್ ಸೇರ್ಕೊಂಡು ಮಾಡಿರೋದು. ಓಕೆ, ಬಟ್ ಈ ಬಿಸ್ನೆಸ್ ಇದು ಬಂದು ನೀವಷ್ಟೇ ಇದು ನಾವಿಬ್ರಷ್ಟೇ, ಅದಕ್ಕೆ ಟೀಮ್. ಓಕೆ ಓಕೆ, ಈಗ ಈ ಥರ ಯಂಗ್ ಜನ್ರೇಷನ್ಗೆ ನೀವು ಏನು ಮೆಸೇಜ್ ಕೊಡ್ತೀರಾ? ಸೊ ನಿಮ್ಮನ್ನ ನೋಡಿ ಯಾವ ತರ ಕಲಿಬೇಕು, ಹೇಗಿರ್ಬೇಕು? ನಮ್ಮನ್ನ ನೋಡಿನೇ ಕಲೀರಿ ಅಂತ ಅಲ್ಲ, ಏನ್ ಮೆಸೇಜ್ ಅಂದ್ರೆ ಫ್ಯಾಮಿಲಿಗೂ ಕಷ್ಟ ಕೊಡದೆ ಅವರು ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ಕೊಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲರೂ ನೀವೇ ನೋಡ್ದಿದ್ದಂಗೆ ಬೇರೆ ಆಕ್ಟಿವಿಟೀಸಲ್ಲಿ ಹಾಳಾಗ್ಬಿಟ್ಟಿರ್ತಾರೆ. ಸೊ ಅದು ಬಿಟ್ಟು ನಾವು ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ತೀವಿ, ಅದರಿಂದನೇ ನಾವೇನೋ ಒಂದು ಮಾಡ್ಬೋದಲ್ವಾ ಅಂತ ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೂ ಯೂಸ್ ಮಾಡ್ಕೊಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಬೇಕು. ಅಂದ್ರೆ ಯಾಕಂತಂದ್ರೆ ಮನೆಯಲ್ಲಿ ಇಷ್ಟು ಹೋದ್ಮೇಲೆ ಕೆಲಸ ಮಾಡು, ಜಾಬ್ ಮಾಡಿ ಯಾವುದೋ ಒಂದು ಕಂಪ್ನಿಗೆ ಹೋಗ್ಬೇಕು ಆ ಥಾಟೇ ಇರುತ್ತೆ. ಅಪ್ಪ ಅಮ್ಮಗೆ ನಾವು ಅದೇ ಥಾಟ್. ಹೌದು, ನಮ್ಮನೇಲೂ ಎಲ್ಲರೂ ಹೇಳ್ತಾರೆ. ಅಂದ್ರೆ ಇದು ಒಂದೇ ಅಲ್ಲ, ಕಂಪ್ನಿಗೆ ಹೋಗು ಎಲ್ಲ ಹೇಳ್ತಿರ್ತಾರೆ, ಇಷ್ಟು ಓದಿದ್ದೀರಾ, ಈ ತರ ಬಿಸ್ನೆಸ್ ಮಾಡ್ತೀರಾ ಅಂತ. ಮನೆ ಅಂತ ಅಲ್ಲ, ಸುಮಾರು ಜನ ನಾವು ಕೇಳಿದ್ವಿ. ಬಟ್ ನಮ್ಗೇನು ಅಂದ್ರೆ ಇದನ್ನ ಮಾಡಿದೀವಿ ಅಂದ್ರೆ ಒಂದ್ ಸ್ಟೆಪ್ ಇಟ್ಬಿಟ್ಟಿದೀವಿ ಅಂದ್ರೆ ಅದನ್ನ ಎಲ್ಲೋ ತಗೊಂಡೋಗಿ ನಿಲ್ಸ್ಬೇಕು ಅನ್ನೋದು ಒಂದು ಗುರಿ ಇದೆ ನಮಗೆ. ಸೊ ಅಲ್ಲಿ ನಿಲ್ಸ್ತೀವಿ. ಎಷ್ಟೋ ಜನ ಎಜುಕೇಶನ್ ಆದ್ಮೇಲೆ ವರ್ಕ್ ಮಾಡಿ ಅವ್ರಿಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬಿಟ್ಟು ಬಂದು ಬಿಸ್ನೆಸ್ ಹೋಗ್ತಾರೆ. ಆದ್ರೆ ನೀವು ತುಂಬಾ ಬೇಗನೆ ಸ್ಟಾರ್ಟ್ ಮಾಡಿದ್ದೀರಾ. ಈ ಸ್ಟಾರ್ಟಪ್ ನೀವು ಹೇಳಿದಾಗೆ ತುಂಬಾ ಚೆನ್ನಾಗಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಹಾಗೆ ನಿಮ್ಮ ಫ್ರೆಂಡ್ನ ಪರಿಚಯ ಮಾಡಿಕೊಡಿ. ಸರಿ ಸರ್, ನಮಸ್ತೆ. ನಿಮ್ಮ ಹೆಸರು? ಯಶವಂತ್ ಅಂತ. ನಿಮ್ಮ ಫ್ರೆಂಡು ಮೇಘನ ಅವ್ರು ಹೇಳಿದ್ರು ಇವಾಗ ಆಲ್ರೆಡಿ ಹೇಗೆ ಶುರುವಾಯಿತು ಏನು ಅಂತ. ನಿಮ್ಮ ಕಡೆಯಿಂದ ಹೇಳಿ ಸರ್, ಸ್ಟಾರ್ಟಪ್ ಅನ್ನೋ ಐಡಿಯಾ ಹೇಗೆ ಬಂತು ನಿಮಗೆ? ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ವಿ. ಆಗ ಸೇಮ್ ಫ್ರೆಂಡ್ಸ್ ಯಾರೋ ಇದೇ ಥರ ಒಂದು ಬಿಸ್ನೆಸ್ ಶುರು ಮಾಡಿದರು. ಸುಮ್ಮನೆ ಹಂಗೆ ಥಾಟ್ ಬಂತು, ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜ್ಗೆ ಹೋಗ್ತೀವಿ, ಸಂಜೆಯಿಂದ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಟ್ರೈ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಹಾಕ್ಕೊಂಡ್ವಿ. ಅದನ್ನು ಇಂಪ್ರೂವ್ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಓಕೆ, ಏನು ಸ್ಟಾರ್ಟಪ್ ಅಂದರೆ ಏನು? ಈಗ ಜನ್ರೇಷನ್ಗೆ ರೀಚ್ ಆಗಬೇಕು, ಆಮೇಲೆ ಆ ವರ್ಲ್ಡಲ್ಲೇ ಏನೋ ಒಂದು ಯೂನಿಕ್ ಆಗಿದೆ ಅಂದರೆ ಜಾಸ್ತಿ ಜನಕ್ಕೆ ಬೇಗ ರೀಚ್ ಆಗುತ್ತೆ, ಎಲ್ಲರೂ ಬಾಯಲ್ಲಿ ಕೂಡ ಬೇಗ ಬರುತ್ತೆ, ಕನ್ನಡ ಇಂಗ್ಲೀಷ್ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಸ್ಟಾರ್ಟಪ್ ಅಂತ ಇಟ್ಟಿದ್ದು. ಓಕೆ, ಇವಾಗ ಯಾವುದೇ ಒಂದನ್ನ ಕುಕಿಂಗ್ ಏನೇ ಆಗಿದ್ರು ಸ್ಟಾರ್ಟ್ ಅಂದ ತಕ್ಷಣ ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇದ್ರ ಹಿಂದಿನ ತಯಾರಿ ಹೇಗಿತ್ತು ನಿಮ್ಮದು? ಯಾಕಂತಂದರೆ ನೀವು ಇದರಲ್ಲಿ ಏನಾದರೂ ಮುಂಚೆನೇ ಕಲ್ತಿದ್ರಾ? ಈಗ ಮೊಮೋಸ್ ಆಗಿರ್ಬೋದು, ಟ್ವಿಸ್ಟರ್ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ಕಲ್ತ್ರಿ ನೀವು? ಅಂದರೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಫೇಸ್ ಆಯಿತು. ಆಮೇಲೆ ಬರ್ತಾ ಅದು ಅಂದರೆ ಹೇಳ್ತಾರಲ್ಲ, ಕೆಲವೊಂದ್ಸಲ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಆಗ್ತಾರೆ ಅಂತ. ಸೊ ಸೇಮ್ ವೇ ನಾವು ಕೂಡ ಹಂಗೆ ಸ್ಟಾರ್ಟಿಂಗ್ ಎಲ್ಲ ನಮಗೂ ಏನು ಫುಲ್ ಕ್ಲಾರಿಟಿಯಾಗಿ ನೀಟಾಗಿ ಪರ್ಫೆಕ್ಟಾಗಿ ಬರ್ತಿರ್ಲಿಲ್ಲ. ಮಾಡ್ತಾ ಬಂದ್ವಿ. ಬಟ್ ಇದರಿಂದ ಇರೋ ವರ್ಕ್ ತುಂಬ ಇದೆ. ತುಂಬ ಸಲ ಎಡ್ವಿದ್ದೀವಿ, ತುಂಬ ಸಲ ಮಾಡಿದ್ದೀವಿ, ತುಂಬ ಸಲ ಎಡ್ವಿ ಆಮೇಲೆ ಪರ್ಫೆಕ್ಟ್ ಆಗಿರೋದು ಅಂತ. ಓಕೆ, ಅಂದರೆ ನೀವೇನಾದ್ರು ಇದಕ್ಕೆ ಅಂತಾನೆ ಸಪ್ರೇಟ್ ಏನಾದ್ರು ಕಲಿಯೋಕ್ಕೆ ಕ್ಲಾಸ್ ಆ ಥರ ಏನಾದ್ರು ಮಾಡಿದ್ರಾ? ಏನಾದ್ರು ಕೋರ್ಸ್ ಆ ಥರ ಏನಾದ್ರು ಮಾಡಿ? ಈಗ ಜನರಲ್ ಆಗಿ ಎಲ್ಲರೂ ಯೂಟ್ಯೂಬೇ ದೊಡ್ಡ ಟೀಚರು, ಯೂಟ್ಯೂಬಿಂದಾನೇ ಎಲ್ಲ ಆಗುತ್ತೆ ಅಂತಾರಲ್ಲ. ಸೊ ಸೇಮ್ ಯೂಟ್ಯೂಬಲ್ಲಿ ನಾವೆಲ್ಲ ನೋಡಿ ಇದನ್ನ ಕಲ್ತು ಮಾಡಿದ್ದು. ಸ್ಟಾರ್ಟ್ ಮಾಡಿದ್ದೆ ನೀವಿಬ್ರು ಫ್ರೆಂಡ್ಸು. ಹೇಗೆ ಸರ್? ಅಂದರೆ ಫ್ರೆಂಡ್ಸ್ ಅಂತಂದರೆ ಜಗಳನೂ ಇರುತ್ತೆ, ಒಂದು ಫ್ರೆಂಡ್ಸ್ ಅಂದಮೇಲೆ ಎಲ್ಲಾನು ಕೂಡ. ಸೊ ನಿಮ್ಮ ಪ್ರಕಾರ ಹೇಗೆ ಹೆಂಗ್ ಶುರು ಮಾಡಿದ್ರಿ ಫ್ರೆಂಡ್ಸ್? ಅಂದರೆ ಫ್ರೆಂಡ್ಸ್ ಅಂದರೆ ಯಾವಾಗಲೂ ಬರೀ ಹ್ಯಾಪಿ ಫೇಸಸ್ ಇರಲ್ಲ, ಜಗಳನೂ ಆಡ್ತೀವಿ,
ಆಮೇಲೆ ಖುಷಿಯಾಗೂ ಇರ್ತೀವಿ, ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಮ್ಯಾನೇಜ್ ಮಾಡಿಕೊಂಡು ಅವ್ರು ಬೇಜಾರಾದಾಗ ನಾವು ಚೆನ್ನಾಗಿ ಕನ್ವಿನ್ಸಿಂಗ್ ಮಾಡೋದು, ಆಮೇಲೆ ನಾನು ಬೇಜಾರಿದ್ದಾಗ ಅವ್ರು ಕನ್ವಿನ್ಸಿಂಗ್ ಮಾಡಿಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಒಳ್ಳೆ ಮ್ಯಾಚಿಂಗು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸರಿ ಹೋಗುತ್ತೆ ಅಂತ ನಮ್ದಿತ್ತು. ಹೌದು, ಅದು ಇದೆಲ್ಲ ನಾವು ಹೊರಗಡೆ ಚಂದ ಯಾಕಂದ್ರೆ ಈ ನಿಮ್ಮ ಏಜು ಸ್ಟೂಡೆಂಟ್ ಏಜ್, ನೀವು ಆಲ್ರೆಡಿ ಎಜುಕೇಶನ್ ಮಾಡ್ತಾ ಇದ್ದೀರಾ ಅಂತ ಮೇಡಮ್ ಹೇಳಿದ್ರು. ಏನು ಓದ್ತಾ ಇದ್ದೀರಾ? ನಾನು MSc ಫಸ್ಟ್ ಇಯರ್. ಈಗ ಸ್ಟೂಡೆಂಟ್ಸ್ಗೆಲ್ಲ ಏನು ಮೈಂಡ್ ಸೆಟ್ ಅಂದರೆ ಓದಬೇಕು, ಆರಾಮಾಗಿ ತಿರ್ಗಾಡಬೇಕು, ಎಂಜಾಯ್ ಮಾಡಬೇಕು, ಅದೇ ಇರುತ್ತೆ. ಸೊ ನಿಮಗೆ ಇಷ್ಟು ಬೇಗ ನೀವು ಬಿಸ್ನೆಸ್ ಬಂದಿದ್ದೀರಾ, ದುಡ್ಡು ಮಾಡಬೇಕು ಅನ್ನೋದಿತ್ತು ಅಂದರೆ ಇದು ಅಂತಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಫುಲ್ಲು, ಎಲ್ಲ ಕಡೆ ಕೂಡ ಜಾಬ್ ಆಪರ್ಚುನಿಟಿ ತುಂಬ ಕಮ್ಮಿ ಇದೆ. ಆಮೇಲೆ ಜಾಬ್ ಇಂಟರ್ವ್ಯೂ ಕೊಟ್ಟರೆ ತಿಂಗಳ ಪೂರ್ತಿ ಇಂಟರ್ವ್ಯೂ ಕೊಟ್ಟರು ಸೆಲೆಕ್ಟ್ ಆಗೋದು ತುಂಬ ಕಷ್ಟ ಇದೆ. ಸೊ ನಮ್ಮ ಫ್ಯೂಚರ್ನ ನಾವು ಈಗಲೇ ಒಂದು ವಿಷನ್ ಇಟ್ಕೊಂಡು ಯೋಚನೆ ಮಾಡಿದ್ರೆ ಕೆಲಸ ತಿರ್ಗಾ ಒಬ್ಬರು ಕೆಳಗಡೆ ಕೆಲಸ ಮಾಡ್ಕೊಂಡು ಮಾಡೋದು ತಿರ್ಗಾ ಕಷ್ಟ ಇದೆ. ನಮ್ಮ ಜನ್ರೇಷನ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ಒಬ್ರ ಕೈಲಿ ಅನ್ಸ್ಕೊಳ್ಳೋದಂದ್ರೆ ಆಗಲ್ಲ, ಈಗ ತುಂಬ ಬೇಗ ಕೋಪ ಬಂದ್ಬಿಡುತ್ತೆ ಆ ಟೈಪು. ಬಟ್ ಈ ಜನ್ರೇಷನು ಆ್ಯಕ್ಚುಲಿ ಆ ಥರ ಇದೆ. ಬಟ್ ನಾವು ಅದನ್ನ ಫ್ಯೂಚರಲ್ಲಿ ಹಿಂಗೆ ನಮ್ಮದು ಎಲ್ಲರದು ಹೆಂಗಾಗುತ್ತೋ ನಮ್ಮದು ಹಂಗೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದು ಪಾರ್ಟ್ ಟೈಮ್ ಇರಲಿ ಅಂತ ಶುರು ಮಾಡಿದ್ದು. ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಹೋಗ್ತಿದೆ, ಜನರು ಪ್ರೀತಿ ತೋರಿಸಿ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕು. ಥ್ರೂ ನಿಮ್ಮ ವಿಡಿಯೋಯಿಂದ ಎಲ್ಲರಿಗೂ ರೀಚ್ ಆಗಲಿ, ಬರಲಿ. ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಕೂಡ ಬಂದು ವಿಡಿಯೋ ಮಾಡ್ಕೊಂಡು ಹೋಗಲಿ, ಎಲ್ಲರಿಗೂ ಗೊತ್ತಾಗಲಿ, ಫುಡ್ನ ಟೇಸ್ಟ್ ಮಾಡಲಿ. ಟೇಸ್ಟ್ ಮಾಡಿ ಫಾರ್ ಶ್ಯೂರ್ ನೀವು ಒಂದ್ಸಲ ಬಂದರೆ ಇನ್ನೊಂದ್ಸಲ ರಿಪೀಟಾಗಿ ಬಂದೇ ಬರ್ತೀರಾ. ಒಂದ್ಸಲ ನೀವು ಟೇಸ್ಟು ನಮ್ಮ ಸರ್ವಿಸ್ ನೋಡಿದ್ರೆ ಕನ್ಫರ್ಮ್ ನೀವು ಇನ್ನೊಂದ್ಸಲ ಬರ್ತೀರಾ. ಬಟ್ ಒಂದ್ಸಲ ಬರೋಕ್ಕೇನೆ ತುಂಬ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಬಟ್ ಬರಬೇಕು, ಒಂದ್ಸಲ ಬನ್ನಿ, ಟ್ರೈ ಮಾಡಿ. ಸೊ ನೀವು ಎಷ್ಟು ವರ್ಷ ಫ್ರೆಂಡ್ಶಿಪ್ ನಿಮ್ಮದು? ನಮ್ಮದು 2-3 ಇಯರ್ಸಿಂದ ಫ್ರೆಂಡ್ಸ್ ಆಗಿದೆ. 10 ವರ್ಷ 15 ವರ್ಷ ಇರೋ ಫ್ರೆಂಡ್ಸು ಕೂಡ ಯಾವುದೋ ಒಂದು ವಿಷಯಗಳಿಗೆ ದೂರ ಆಗ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ. ಸೊ ಅಂಥದ್ರಲ್ಲಿ 2 ವರ್ಷದಲ್ಲಿ ನೀವು ಈ ಬಾಂಡಿಂಗ್ ತೊಗೊಂಡು ಒಂದು ಬಿಸ್ನೆಸ್ ಲೆವೆಲಿಗೆ ತೊಗೊಂಡಿದ್ದೀರ. ಒಳ್ಳೆಯದು, ಹೀಗೆ ಇರಬೇಕು, ಹಿಂಗೆ ಇದ್ದರೆ. ಯಾಕಂದರೆ ಫ್ರೆಂಡ್ಸ್ ಅಂತ ತಕ್ಷಣ ಬರೀ ಸುತ್ತಾಡೋದು, ಮೋಜು ಮಸ್ತಿ ಮಾಡೋದು ಅದು ಒಂದಕ್ಕೆ ಆಗಿರಬಾರ್ದು. ಈ ಥರ ನಮ್ಮ ಒಳ್ಳೆ ವೃತ್ತಿಗೂ ಒಂದು ಒಳ್ಳೇದು. ಮನೆಯಲ್ಲೂ ಏನು ಅನ್ಬೇಕು ಅಂತಂದರೆ, ಒಂದು ಒಳ್ಳೆ ಫ್ರೆಂಡ್ ಮಾಡಿದೆಯಪ್ಪ, ಒಂದು ನಿನ್ನಿಂದ ಅವ್ರು ಬೆಳೀತಾ ಇದ್ದಾರೆ, ಅವರಿಂದ ನೀವು ಬೆಳೀತಾ ಇದ್ದಾರೆ. ಅವ್ರ ಮನೆಯವರು ಹೇಳಿದ್ರು ಅವ್ರ ಜೊತೆನ ಸರಿ ಆಯ್ತು ಮಾಡು, ಅವರು ಎದುರುದಂಗೆ ಅವ್ರ ಜೊತೆನ ಆ ಥರ ಒಳ್ಳೆ ಹೆಸರು ಕೂಡ ಮಾಡಿರ್ಬೇಕು. ಯಾಕೆ ಅಂತಂದ್ರೆ ನಾನು ಕೇಳ್ತಾ ಇಲ್ಲ, ಸಮಾಜ ಇರೋದೇ ಹಾಗೇನೆ. ಒಂದು ಹುಡುಗಿ ಒಂದು ಹೊಸಲು ದಾಟಿ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಸೊ ಮನೆಯವ್ರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನಿಮಗೆ ಹೆಂಗಿದೆ ನಿಮ್ಮ ಫ್ಯಾಮಿಲಿ ಸಪೋರ್ಟು? ಸೊ ನಿಮ್ಮ ಬಾಂಡಿಂಗ್ 2.5 ವರ್ಷದಲ್ಲಿ ಹೇಗೆ ತಗೊಬಂದ್ರಿ ಇಲ್ಲಿಗೆ? ಅಕ್ಕ ಮನೇಲೆಲ್ಲ ನಾನು ಕ್ವಶನ್ ಕೇಳೋದಕ್ಕಿಂತ ನಮ್ಮ ವಿಡಿಯೋದಲ್ಲಿ ಯಾರೇ ನೋಡಿದ್ರು ಕೇಳ್ತಾರೆ. ಸೊ ಅದನ್ನೇ ನೀವು ನನ್ನ ಕ್ಲಾರಿಟಿ ಕೊಡೋದಕ್ಕಿಂತ ಇಲ್ಲಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಈಗ ಪೇರೆಂಟ್ಸ್ ಕೂಡ ಫಸ್ಟು ಎಲ್ಲ ಅಗ್ರಿ ಮಾಡ್ತಿರ್ಲಿಲ್ಲ, ಅವರು ಕೂಡ ಯೋಚನೆ ಮಾಡೋರು ಒಂದು ಹುಡುಗಿ ಅಂದರೆ ಏನು ಎತ್ತ ಅಂತ. ಬಟ್ ನಮ್ಮ ಫ್ರೆಂಡ್ಶಿಪ್ಪು ಅಂಗಡಿ ಮಾಡೋಕ್ಕಿಂತ ಮುಂಚೆನೇ ನೋಡಿದ್ರಲ್ಲ, ನಾವು ಫ್ರೆಂಡಾಗಿ ನಾವು ಯಾವುದೇ ಲಿಮಿಟ್ ಮೀರದೆ ಫ್ಯಾಮಿಲಿಯವ್ರಿಗೆ ಫ್ರೆಂಡ್ ಅಂದರೆ ಹೆಂಗಿರಬೇಕು ಅಂತ ಅವರು ಭಾವನೆ ಇರುತ್ತಲ್ಲ, ನಾವು ಅದೇ ಥರ ಇದ್ದು. ಆಮೇಲೆ ನಮ್ಮ ಫ್ಯಾಮಿಲಿಲೂ ನಾವು ಫ್ರೆಂಡ್ಸ್ ಹೆಂಗಿರಬೇಕು ಅದೇ ಥರ. ಸಮಾಜದಲ್ಲಿ ಅವ್ರು ಏನಾದರೂ ಅಂದ್ಕೊಳ್ಳಿ, ಬಟ್ ನಮ್ಮ ಪೇರೆಂಟ್ಸ್ಗೆ ಒಂದು ವಿಷನ್ ಇರುತ್ತೆ, ಇವ್ರು ನನ್ನ ಮಗಳು ಈ ಥರ ಇರಬೇಕು, ನನ್ನ ಮಗ ನನ್ನ ಇನ್ನೊಂದು ಹುಡುಗಿ ಹತ್ರ ಹಿಂಗಿರಬೇಕು ಅಂತ. ನಾವು ಅದೇ ಥರ ಇದ್ದು ಅವ್ರ ಭರವಸೆ ಆಮೇಲೆ ಅವ್ರ ನಂಬಿಕೆ ಎಲ್ಲ ಗಳಿಸ್ಕೊಂಡು ಆ್ಯಂಡ್ ದೆನ್ ಫೈನಲ್ ನಾವು ಕೂಡ ಮಾಡ್ತೀವಿ ಅಂದರೆ ಮಾಡೋಕ್ಕಾಗಲ್ಲ, ಅವರು ಒಪ್ಪಿಸ್ತೀವಿ ಇಲ್ಲ ಒಪ್ಕೋತಾರೆ ಅಂತ ಅನ್ನೋ ಮಟ್ಟಕ್ಕೆ ಬಂದಾದ್ಮೇಲೆ ನಾವು ಇದನ್ನು ಶುರು ಮಾಡಿದ್ದು. ಓಕೆ, ಸ್ಟಾರ್ಟಪ್ ಅಂತ ನಿಮ್ಮದೇ ಆ್ಯಪ್ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ, ಹೇಗೆ ಏನು? ಅಕ್ಕ, ನಮ್ಮ ಆ್ಯಪ್ ಮೋಟೋ ಬಂದು ರೈತರಿಗೆ ಒಳ್ಳೇದಾಗಬೇಕು ಅಂತ. ಹೇಗೆ ಅಂತ ಕೇಳಿದ್ರೆ, ಈಗ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮಾಮವರೆಲ್ಲ ಹೊಲ ಇದೆ, ನಾವು ರೈತರ ಮಕ್ಕಳೇ. ಏನು ಮಾಡ್ತಾರೆ ಅಂದರೆ ಹೊಲದಲ್ಲಿ ಆಲೂಗೆಡ್ಡೆ ಇಲ್ಲ ಅಂದರೆ ನೀರುಳ್ಳಿ ಎಲ್ಲ ಬೆಳೀತಾರೆ, ನಾವೇ ಕಣ್ಣಾರೆ ನೋಡಿದ್ದೀವಿ. ಅಲ್ಲಿ ಬೆಳೆದಾಗ ಈಗ ಆಲೂಗೆಡ್ಡೆ ಮಾರ್ಕೆಟಲ್ಲಿ 40 ರೂಪಾಯಿ ರೇಟ್ ಇರುತ್ತೆ. ಬಟ್ ಅವರು ರೈತರ ಹತ್ರ ತಗೊಳ್ಳೋದು ಎಷ್ಟು ತೊಗೊತಾರೆ ಅಂದರೆ 10 ರೂಪಾಯಿಗೆ ತೊಗೊತಾರೆ, 10 ಇಲ್ಲಾಂದ್ರೆ 10 ರೂಪಾಯಿ ಒಳಗಡೆನೇ ತೊಗೊತಾರೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ 40 ರೂಪಾಯಿ. ಪಾಪ ಅವರಿಗೆ ಲಾಸ್ ಆಗಲ್ವಾ? 40 ರೂಪಾಯಿ ಕೆಜಿನೇ ಕೊಟ್ಟರೆ ಅವ್ರಿಗೆ ಎಷ್ಟು ಒಳ್ಳೇದಾಗುತ್ತೆ. ಬಟ್ ಅದನ್ನು ನಾವು ಆರ್ಡರ್ ಮಾಡಿದ್ರೆ ನಾವು ಫುಲ್ಲು ದೊಡ್ಡ ಮಟ್ಟಕ್ಕೆ ಎಲ್ಲ ಫಾರ್ಮರ್ಸ್ ಹತ್ರ ಎಲ್ಲ ರೈತರ ಹತ್ರನೂ ತೊಗೊಂಡು ನಾವು ಅದನ್ನ ಡೆಲಿವರಿ ಕೊಡಬೇಕು. ಅವರಿಗೆ ಮಾರ್ಕೆಟಲ್ಲಿ ಏನು ಪ್ರೈಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಟ್ ಮಾಡಿಬಿಟ್ಟು ಅವ್ರಿಗೆ ಜಾಸ್ತಿ ಬೆಲೆ ಕೊಡಬೇಕು. ಆಮೇಲೆ APMC ಮಧ್ಯವರ್ತಿ ಎಲ್ಲ ಇದ್ದಾರಲ್ಲ, ಅದನ್ನೆಲ್ಲ ಫುಲ್ ತೆಗ್ದಾಕಬೇಕು ಅನ್ನೋ ಇಂಟೆನ್ಷನಲ್ಲಿ ದೊಡ್ಡ ಮಟ್ಟಕ್ಕೆ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ನಿಮ್ಮೆಲ್ಲರೂ ಸಪೋರ್ಟಿಂದ ಇದು ದೊಡ್ಡ ಮಟ್ಟಕ್ಕೆ ಆಗಬೇಕು. ನೀವೆಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ರೈತರಿಂದ ಮೇನ್ ಬಂದು ರೈತರಿಗೆ ಮೋಸ ಆಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿದೆ. ಸೊ ಅಂದರೆ ಅವರು ಮಾರ್ಕೆಟ್ಗೆ ಹೋದ್ರೆ ಅವರಿಗೆ ಹೆಂಗೆಲ್ಲ ಅಂದರೆ 3rd ಪರ್ಸನಿಂದ ಹೆಂಗೆ ಆಗುತ್ತೆ
ಆಗುತ್ತೆ ಅಂದರೆ ಮೋಸ ಆಗುತ್ತೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಎಕ್ಸ್ಪ್ಲೇನ್ ಮಾಡೋದ್ಕಿಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮಧ್ಯವರ್ತಿಗಳಿಂದ ಹೌದು, ಮಧ್ಯವರ್ತಿಗಳಿಂದ ಅವರಿಗೆ ಅಂದರೆ ಅವ್ರು ತಗೊಳ್ಳೋದು ಒಂದು ರೇಟ್ ಅಂದರೆ ಅವರಿಗೆ ಒಂದು 10% ಕೊಡಲ್ಲ ಅನ್ನೋ ಥರ ಆ ಥರ ತಗೋತಾರೆ. ಕಷ್ಟಪಟ್ಟಿರೋ ವ್ಯಾಲ್ಯೂ ಆದ್ರೂ ಕೊಡ್ಬೇಕಲ್ಲ, ಅವ್ರು ದಕ್ಕಿಸ್ಬೇಕು. ಅವ್ರು ಕಷ್ಟಪಟ್ಟು ಅವ್ರು ಬೆವ್ರು ಚಿವ್ರಿಸಿ ಕೆಲಸ ಮಾಡ್ತಿರ್ತಾರೆ, ಅದ್ರನ್ನ ವ್ಯಾಲ್ಯೂ ನಾವು ಕೊಡಬೇಕು ಅಂತ ನೀವೆಲ್ಲ ಆರ್ಡರ್ ಮಾಡಿದ್ರೆ ನಾವು ರೈತರನ್ನೇ ತಗೊಂಡು ನಿಮಗೆ ಡೆಲಿವರಿ ಕೊಡ್ತೀವಿ. ರೈತರಿಗೂ ಒಳ್ಳೆ ಬೆಲೆ ಕೊಡ್ತೀವಿ. ಆಮೇಲೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆಯೋ ನಿಮಗೂ ಅದನ್ನೇ ಕೊಡ್ತೀವಿ. ಇದರಿಂದ ರೈತರಿಗೆ ತುಂಬ ಉಪಯೋಗ. ನೀವು ರೈತರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ನಮಗೆ ಸಪೋರ್ಟ್ ಮಾಡಬೇಕು. ನಾವು ರೈತರಿಂದನೇ ಡೈರೆಕ್ಟಾಗಿ ತೊಗೊತೀವಿ. ಇದ್ರ ಬಗ್ಗೆ ಫುಲ್ಲು ಕ್ಲೀನ್ ಪೇಪರ್ ಥರ ಕ್ಲೀನ್ ಶೀಟು ನಾವು ಎಲ್ಲಿಂದ ತೊಗೊತೀವಿ, ಹೆಂಗೆ ಕೊಡ್ತೀವಿ ಎಲ್ಲ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಥರ್ಡ್ ಪರ್ಸನ್ಸ್ ಮತ್ತೆ ಮಧ್ಯವರ್ತಿಗಳು ನಮ್ಮ ಇದ್ರಲ್ಲಿ ಯಾರು ಇಲ್ಲ. ನಾವೇನೆ ಅಂದ್ರೆ ಡೈರೆಕ್ಟ್ ಅಲ್ಲಿಂದ ತಗೋತೀವಿ, ನಾವು ಕಸ್ಟಮರ್ಸಿಗೆ ಕೊಡ್ತೀವಿ. ಇವಾಗ ಮಾರ್ಕೆಟ್ ಹೆಂಗ್ ವರ್ಕ್ ಆಗ್ತಿದೆ ಅಂದ್ರೆ ರೈತರಿಂದ ಮಧ್ಯವರ್ತಿಯಿಂದ ಮಾರ್ಕೆಟಿಂದ ಕಸ್ಟಮರ್ಸು ಹಂಗಾಗ್ತಿದೆ. ನಮ್ಮದು ಅದೆಲ್ಲ ಬೇಡ. ರೈತರಿಗೆ ಎಷ್ಟು ಮ್ಯಾಕ್ಸಿಮಮ್ ದುಡ್ಡು ಕೊಡಬೇಕೋ ಅವ್ರು ಬೆಳೆದಿರೋ ಬೆಲೆಗೆ ಅವ್ರಿಗೆ ನ್ಯಾಯ ಆಗಿರೋ ರೇಟ್ ಕೊಟ್ಟು ಅದರಿಂದ ತಗೊಂಡು ನಾವು ಡೈರೆಕ್ಟ್ ಕಸ್ಟಮರ್ ಕೊಡಬೇಕು. ಕಸ್ಟಮರಿಂದ ಡೈರೆಕ್ಟ್ ರೈತರಿಗೆ ಕನೆಕ್ಷನ್ ಇರೋ ಥರ ಆ ಥರ ಮಾಡಬೇಕು. ಇದು ದೊಡ್ಡ ಮಟ್ಟಿಗೆ ಆಗಬೇಕು. ಇದೆಲ್ಲ ಜನರಿಂದ ಸಾಧ್ಯ. ಸೋಷಲ್ ಮೀಡಿಯಾ ಕ್ಯಾನ್ ಬ್ರಿಂಗ್ ಚೇಂಜ್ ಅಂತ ಹೇಳ್ತಾರಲ್ಲ, ಸೋಷಲ್ ಮೀಡಿಯಾಗೆ ಯೂನಿಕ್ ಪವರು ಮತ್ತು ಸ್ಟ್ರಾಂಗ್ ಪವರ್ ಇದೆ. ಯಾವ ಬೋರ್ಡಿಂಗ್ಸು ಏನು ಹಾಕಿದ್ರೂ ವರ್ಕ್ ಆಗಲ್ಲ, ಸೋಷಲ್ ಮೀಡಿಯಾಯಿಂದನೇ ಆಗೋದು. ನಿಮ್ಮ ಹೆಸರು? ಪಲ್ಲವಿ ಅಂತ. ಪಲ್ಲವಿ ಅವರೇ, ಸ್ಟಾರ್ಟಪ್ಗೆ ಯಾವಾಗಿಂದ ಬರ್ತೀರಾ ಇಲ್ಲಿಗೆ? ಇದು 2 months ಬರ್ತಾ ಇದ್ದೀವಿ. ಓಕೆ, ಏನು ಲೈಕ್ ಆಗುತ್ತೆ ನಿಮಗೆ ಇಲ್ಲಿ? ನನಗೆ ಇಲ್ಲಿ ಮೋಮೋಸ್ ಲೈಕ್ ಆಗುತ್ತೆ ಮತ್ತು ಪಾಸ್ತಾ. ಏನಕ್ಕೆ ಅಂದರೆ ಹೆಂಗಿದೆ ಟೇಸ್ಟು? ಪ್ರೈಸ್ ವೈಸ್ ಆಗಿರ್ಬೋದು, ಮೊಮೋಸ್ ಎಲ್ಲ ನೀವು ಬೇರೆ ಕಡೆ ತಂದಿರ್ತೀರಾ, ಇಲ್ಲಿ ಏನು ಡಿಫ್ರೆನ್ಸ್ ಅನಿಸುತ್ತೆ? ಅದೇ ಇಲ್ಲಿ ಚೆನ್ನಾಗಿದೆ ಅನಿಸುತ್ತೆ. ಓಕೆ, ಪ್ರೈಸ್ ವೈಸು ಮೋಮೋಸ್ 45 ಇದೆ. ಓಕೆ, ಒಂದು ಪ್ಲೇಟು ಪಾಸ್ತಾ 40 ಇದೆ. ಓಕೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಫರ್ದಿನ್ ಅಂತ. ಓಕೆ, ಸ್ಟಾರ್ಟಪ್ ಅಲ್ಲಿ ಏನು ಟ್ರೈ ಮಾಡಿದ್ರಿ? ಯಾವಾಗ ಬಂದಿದ್ರಿ? ಅಲ್ಲಿ ನಾನು ವೆಜ್ ಮೋಮೋಸ್ ಟ್ರೈ ಮಾಡಿಸಿದ್ದೀನಿ. ಓಕೆ, ಆಮೇಲೆ ಅದು ಪೊಟೆಟೊ ಚಿಪ್ಸ್ ಟ್ರೈ ಮಾಡಿಸಿದ್ದೀನಿ. ಓಕೆ, ಆಮೇಲೆ ಸ್ಯಾಂಡ್ವಿಚ್ ಬರ್ಗರ್ ಎಲ್ಲ ಚೆನ್ನಾಗಿರ್ತದೆ. ಎಲ್ಲ ನಮ್ಮ ಸೀನಿಯರ್ಸೇ ಆಗ್ಬೇಕು ಅವರು. ಓಕೆ, ಅವ್ರೂ ಒಳ್ಳೆ ಕಷ್ಟಪಡ್ತಾವ್ರೆ. ಆಮೇಲೆ ಅವ್ರಿಗೆ ನೋಡ್ಬಿಟ್ಟು ನಾವು ಇನ್ಸ್ಪಿರೇಷನ್ ತಗೊಂಡ್ಬೇಕು. ಇಂಥ ಏಜಲ್ಲಿ ಕಷ್ಟಪಡ್ತಾವ್ರೆ ಅಂತ ನಾವು ಅದು ನೋಡಿ ಇನ್ನು ಮುಂದೆ ಏನೋ ಸ್ವಂತ ಓನ್ ಮಾಡೋಣ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಇವರು ಆಲ್ರೆಡಿ ಸ್ಟೂಡೆಂಟ್ಸ್ ಓದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಹೇಗೆ ಈ ತರ ಎಜುಕೇಶನ್ ಜೊತೆನೇ ಈ ತರ ಮಾಡಿದ್ರೆ ಒಳ್ಳೇದಾ? ಎಜುಕೇಶನ್ ಕಂಪ್ಲೀಟ್ ಆಗಿ ಈ ತರ ಬಂದ್ರೆ ಒಳ್ಳೇದಾ? ಎಜುಕೇಶನ್ ಜೊತೆ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಅದ್ರ ಜೊತೆ ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ನಮ್ಮ ಅಪ್ಪ ಅಮ್ಮ ಏನು ಸಂಪಾದನೆ ಮಾಡ್ತಾರೆ ನಮಗೋಸ್ಕರ, ಏನು ಕಷ್ಟ ಬೀಳ್ತಾರೆ ನಮ್ಗೆ ಓದ್ಸೋಕ್ಕೆ, ಆ ಥರ ನೋಡ್ಬಿಟ್ಟು ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀವಿ, ಕಷ್ಟ ಬೀಳ್ತೀವಿ. ಆಮೇಲೆ ಇನ್ನು ಏನಂದರೆ ಆ ಥರ ಕೆಲಸ ಮಾಡಬೇಕು. ಮತ್ತು ಅವ್ರಿಗೂ ನೋಡ್ಬಿಟ್ಟು ನಾವು ಇನ್ಸ್ಪಿರೇಷನ್ ತೊಗೊಳ್ಬೇಕು. ನಾವು ಬೇರೆ ಏನನ್ನ ಸ್ಟಾರ್ಟ್ ಮಾಡಬೇಕು, ಓದೋರ ಜೊತೆ ಏನನ್ನ ಮಾಡಬೇಕು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಸುಧಾ ಅಂತ. ಸ್ಟಾರ್ಟಪ್ಗೆ ಇಲ್ಲಿಗೆ ನೀವು ಯಾವಾಗಿಂದ ಬರ್ತೀರಾ? ರೆಗ್ಯುಲರ್ ಆಗಿ ಬರ್ತೀವಿ. ಓಪನ್ ಆದಾಗಿಂದ ಬರ್ತೀರಾ? ರೆಗ್ಯುಲರ್ ಆಗಿ ಬರ್ತಿದ್ದೀನಿ ಅಂತಂದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಇಲ್ಲಿ ಏನ್ ಇಷ್ಟ ಆಗುತ್ತೆ? ಪೊಟೆಟೊ ಟ್ವಿಸ್ಟರು ಮತ್ತೆ ಇನ್ನೊಂದು ಸಜೆಷನ್ ಏನೋ ಇನ್ನೊಂದಿದೆ ಅದೊಂದು, ಮತ್ತೆ ಪಾಸ್ತಾ. ಜಾಸ್ತಿ ಪೊಟೆಟೊ ಟ್ವಿಸ್ಟರೇ ಜಾಸ್ತಿ ಟೇಸ್ಟ್ ಚೆನ್ನಾಗಿದೆ. ಇಲ್ಲೇ ಯಾಕೆ ಬರ್ತೀರಾ ಅಂದ್ರೆ ಬೇರೆ ಕಡೆ ಎಲ್ಲರೂ ಈ ರೋಡಲ್ಲಿ ಎಲ್ಲರೂ ಮೊಮೋಸ್ ಇದೆ ಮೊಮೋಸ್ ಬೇರೆ ಕಡೆ, ಬಟ್ ಟೇಸ್ಟ್ ಇದ್ರಷ್ಟು ಟೇಸ್ಟ್ ಕ್ವಾಂಟಿಟಿ ಆಗಲಿ ಇಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಕ್ಲೀನ್ ಆಗಲಿ, ನೀಟ್ನೆಸ್ ಆಗಲಿ ತುಂಬಾ ಚೆನ್ನಾಗಿದೆ. ಬಟ್ ಆ ಚಿಕ್ಕ ಏಜಿಗೆ ಅವ್ರಿಗೂ ಅಷ್ಟು ಮಾಡ್ತಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಹೌದು, ಯಾಕಂತಂದ್ರೆ ಅವರು ಈ ಏಜ್ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಅಲ್ವಾ, ಅದರಿಂದ ಈಗ ಇಬ್ರು ಯಾರು ಸಪೋರ್ಟ್ ಇಲ್ದಂಗೆ ಅವ್ರಿಬ್ರೆ ಮಾಡ್ತಿದ್ರಲ್ಲ, ಅದಕ್ಕೆ ನಾವು ಖುಷಿ ಪಟ್ಟು ಎನ್ಕರೇಜ್ ಮಾಡ್ಬೇಕು ನಾವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಿಮ್ಮ ಹೆಸರು? ಭೂಮಿಕಾ. ಭೂಮಿಕಾ ಅವ್ರು, ಇದು ಸ್ಟಾರ್ಟಪ್ಗೆ ಯಾವಾಗಿಂದ ಬರ್ತೀರಾ ನೀವು? ಇಲ್ಲಿ ಏನಿಲ್ಲ ಸ್ಟಾರ್ಟಾಗಿಂದ ಬರ್ತೀನಿ. ಮೋಮೋಸ್ ಲೈಕ್ ಆಗುತ್ತೆ. ಓಕೆ, ಸ್ಟೀಮ್ ಮೋಮೋಸ್ ಚೆನ್ನಾಗಿ ಮಾಡ್ತಾರೆ. ಪೊಟೆಟೊ ಟ್ವಿಸ್ಟರ್ಸ್ ಚೆನ್ನಾಗಿರುತ್ತೆ. ಓಕೆ, ಅವರು ಬಂದು ಸ್ಟಾರ್ಟಪ್ ಮಾಡಿರೋದು ಸ್ಟೂಡೆಂಟ್ಸ್ ಅವರು. ಓಕೆ, ಓಕೆ, ಸಪೋರ್ಟಿಂಗ್. ಓಕೆ, ಏನು ಅನ್ಸುತ್ತೆ? ಯಾಕಂತಂದ್ರೆ ಒಬ್ರು ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಇದು. ಸೊ ನೀವೇನು ಓದ್ತಾ ಇದ್ದೀರಾ ನೀವು? ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಡೀಸ್ ಮಾಡಬೇಕು. ಅವರು ವಿ ಫೀಲ್ ಪ್ರೌಡ್ ಆಫ್ ದೆಮ್. ಎಸ್, ಬಿಕಾಸ್ ಅಂದರೆ ಅವರು ಸ್ಟೂಡೆಂಟ್ಸ್ ಆಗಿ ಕಾಲೇಜಿಂದ ಮುಗಿಸ್ಕೊಂಡು ಬಂದು ಸ್ಟಾರ್ಟಪ್ ಇದು ಮಾಡ್ತಿದ್ದಾರೆ. ಹೌದು, ಫೀಲ್ ಪ್ರೌಡ್ ಆಗುತ್ತೆ. ಈ ಥರ ಸ್ಟೂಡೆಂಟ್ಗೆ ನಾವು ಎಲ್ಲ ಸಪೋರ್ಟ್ ಮಾಡಬೇಕು. ಸ್ಟಾರ್ಟ್ಅಪ್